ತುಂಬ ಖುಷಿಯಾಗುತ್ತೆ. ನಾವು ಫಸ್ಟಿಂದ ನಂಬಿದ್ದೆ ಕಂಟೆಂಟ್ನ. ನಿಮ್ಮ ಫುಲ್ಲು ಪಿಕ್ಚರ್ ನೋಡಿದ್ರೆ ನಿಮಗೆ ನಾವು ಎಲ್ಲೂ ಆ್ಯಕ್ಷನ್ ಮಾಡಬೇಕು, ಅದು ಮಾಡಬೇಕು, ಹೀರೋ ಇಂಟ್ರೊಡಕ್ಷನ್ ಮಾಡಬೇಕು, ಎಲಿವೇಷನ್ ಏನೂ ಮಾಡಿಲ್ಲ. ಕಂಟೆಂಟ್ನ ತುಂಬ ಚೆನ್ನಾಗಿ ನಂಬಿದ್ವಿ. ಆ ಲೈನ್ನ ತುಂಬ ಚೆನ್ನಾಗಿ ನಂಬಿ ಆ ಲೈನ್ ಮೇಲೆ ರಿಸ್ಕ್ ತೊಗೊಂಡಿದ್ದೆ. ಸೊ ಆ ರೀಸನ್ಗೋಸ್ಕರನೇ ಇವತ್ತು ಈ ರಿಸಲ್ಟ್ ಎಲ್ಲ ಅನಿಸುತ್ತೆ ನನಗೆ. ಮೊನ್ನೆ ಮೈಸೂರು DRC ತುಂಬ ಚೆನ್ನಾಗಾಯಿತು, ನೆನ್ನೆ ಒರಾಯನ್ ಕೂಡ ತುಂಬ ಚೆನ್ನಾಗಿತ್ತು, ಇವತ್ತು ಅಷ್ಟೇ ಓಪನಿಂಗ್ ತುಂಬ ಚೆನ್ನಾಗಾಯಿತು. ಸೊ ತುಂಬ ಖುಷಿಯಾಗತ್ತೆ. ಬನ್ನಿ, ತುಂಬ ಖುಷಿಯಾಗುತ್ತೆ. ಆ್ಯಕ್ಚುಲಿ ಕಂಟೆಂಟ್ನ ನಮ್ಮದವ್ರಿಗೆ ಯಾವತ್ತೂ ಮೋಸ ಆಗಲ್ಲ, ಕನ್ನಡದವ್ರು ಯಾವತ್ತೂ ಕೈ ಬಿಟ್ಟಿಲ್ಲ. ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಸಿನಿಮಾಗಳು ಯಾಕೆ ಇಷ್ಟು ಚೆನ್ನಾಗಾಗತ್ತೆ ಅನ್ನೋದೊಂದು ನಮಗೂ ಕ್ಯೂರಿಯಾಸಿಟಿ ಇತ್ತು. ಈಗ ನಮಗೆ ಅನ್ನಿಸ್ತಿದೆ ಆ್ಯಕ್ಚುಲಿ ಈ ಥರದ ಸಿನಿಮಾಗಳು ಮಾಡಿದಾಗ ತುಂಬ ಚೆನ್ನಾಗಾಗತ್ತೆ. ಎಲ್ಲರೂ ಇದೇ ಥರ ಸಿನಿಮಾಗಳು ಮಾಡಿದ್ರೆ ಕನ್ನಡ ಇಂಡಸ್ಟ್ರಿ ತುಂಬ ಚೆನ್ನಾಗಾಗತ್ತೆ ಅಂತ ನನ್ನ ಮಾತು. ಎಲ್ಲರೂ ಪ್ರತಿಯೊಬ್ಬರು ನೋಡ್ತಿದ್ದಾರೆ. ಎಲ್ಲರೂ ಬಂದು ನೆನ್ನೆ ಕೂಡ ನಮ್ಮ ಜೊತೆ ಒಟ್ಟಿಗೆ ನೋಡಿದ್ರು. ಎಲ್ಲರಿಗೂ ಅಲ್ಲಲ್ಲಿ ಅವ್ರವ್ರಿಗೆ ಹತ್ರ ಎಲ್ಲೆಲ್ಲಾಗುತ್ತೆ ಆ ಥರ ಅರೇಂಜ್ ಮಾಡಿಕೊಡ್ತಾ ಇದ್ದೀವಿ. ರಾಗಿಣಿ ಅವ್ರು ನೋಡ್ತಿದ್ದಾರೆ, ಧನಂಜಯ ಅವ್ರು ನೋಡ್ತಾ ಇದ್ದಾರೆ, ಮಿಲನ, ಸುನಿಲ್, ಎಲ್ಲ ಫ್ರೆಂಡ್ಸು, ಓವರಾಲ್ ಎಲ್ಲ ಫ್ರೆಂಡ್ಸ್ಗಳು ಕೂಡ ನೋಡ್ತಾ ಇದ್ದಾರೆ ಸಿನಿಮಾ. ಇಲ್ಲ ನಾನು ತುಂಬ ನಂಬೋದೇನು ಅಂದರೆ ಕಂಟೆಂಟ್ ತುಂಬ ಚೆನ್ನಾಗಿದ್ದಾಗ ನಮಗೆ ಡಿಸ್ಟ್ರಿಬ್ಯೂಷನ್ ವೈಸೂ ಯಾವತ್ತೂ ಪ್ರಾಬ್ಲಮ್ ಆಗಲಿಲ್ಲ. 4-5 ಡಿಸ್ಟ್ರಿಬ್ಯೂಟರ್ಸ್ಗಳೇ ಅವರಾಗಿದ್ದವರೇ ವ್ಯಾಲಂಟಿಯರ್ ಆಗಿ ಕಾಲ್ ಮಾಡಿ ಸಿನಿಮಾನ ನಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಕೇಳಿದ್ರು. ಅದರಲ್ಲಿ ದಿ ಬೆಸ್ಟ್ ಯಾರಿದ್ದಾರೆ ಅವ್ರಿಗೆ ಕೊಟ್ವಿ. ದೆನ್ ನನ್ನ ಹಿಂದಿನ ಸಿನಿಮಾಗಳಿಗೆ ಈ ಥರ ಆಗಿರಲಿಲ್ಲ. ಗಾಂಧಿನಗರದಲ್ಲೇ ನಮಗೆ 3 ಥಿಯೇಟರ್ ಆಫರ್ ಮಾಡಿದ್ರು, ತ್ರಿವೇಣಿ ಆಫರ್ ಮಾಡಿದ್ರು, ಅನುಪಮ ಮಾಡಿದ್ರು, ನರ್ತಕಿ ಮಾಡಿದ್ರು. ಮತ್ತು ನಾವು ಯಾರಿಗೂ ಇಲ್ಲಿ ರೆಂಟ್ ಕಟ್ಟಿಲ್ಲ, ಎಲ್ಲ ಶೇರ್ ಬೇಸಿಸ್ನಲ್ಲೇ ಮಾಡ್ತಿದ್ದೀವಿ. ಆಲ್ ಓವರ್ ದಿ ಕರ್ನಾಟಕ ನಮಗೆ 110 ಥಿಯೇಟ್ರ್ ಸಿಕ್ಕಿದೆ ನಿನ್ನೆವರೆಗೂ. ಒಳ್ಳೆ ಪ್ರೈಮ್ ಟೈಮ್ ಮಾಲ್ಗಳಲ್ಲಿ ಸಿಕ್ಕಿದೆ. ಕಂಟೆಂಟ್ ಚೆನ್ನಾಗಿತ್ತು, ಪಬ್ಲಿಸಿಟಿ ವೈಸ್ ತುಂಬ ಚೆನ್ನಾಗಾಯಿತು ಅಂದರೆ ಆಟೋಮೆಟಿಕ್ಕಾಗಿ ಕನ್ನಡ ಜನನೇ ತೊಗೋತಾರೆ. ಎಲ್ಲ ಮಾಲವ್ರು ಸಪೋರ್ಟ್ ಮಾಡ್ತಾರೆ, ಥಿಯೇಟರ್ ಅವ್ರು ಸಪೋರ್ಟ್ ಮಾಡ್ತಾರೆ ಅನ್ನೋಕ್ಕೆ ನಮ್ಮ ಟೀಮೇ ಉದಾಹರಣೆ. ನೀವು ಪ್ರೆಸ್ ಮೀಟಲ್ಲೂ ಹೇಳಿರೋದಿದೆ ಸರ್, ಇವರು ಸಂಗೀತ ಭಟ್ಟರ ಆ್ಯಕ್ಟಿಂಗಿಗೆ ಅವಾರ್ಡೇ ಸಿಗಬೇಕಂತ. ಅವರೇ ಇವತ್ತು ಕಾಣ್ತಾ ಇಲ್ಲ, ಏನಿಲ್ಲ ಅವ್ರನ್ನೇ ಕೇಳಬೇಕಲ್ಲ ಮೇಡಮ್. ನಾವು ಎಲ್ಲರನ್ನೂ ಮಾಡ್ತಿರ್ತೀವಿ, ಯಾರು ಯಾಕೆ ಬಂದಿರಲ್ಲ ನಮ್ಗೆ ರೀಸನ್ಗಳು ಗೊತ್ತಿರಲ್ಲ. ನಮಗೆ ತುಂಬ ಎಕ್ಟಿಕ್ ಜಾಬ್ ಇರುತ್ತೆ. ಒಂದು ಸಿನಿಮಾ ರಿಲೀಸ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿ ಹೊರಗಡೆ ಬರೋ ಅಷ್ಟೊತ್ತು ನಮ್ಮ ಪ್ರಾಣ ಹೋಗ್ಬಿಟ್ಟಿರುತ್ತೆ. ಅವ್ರುಗಳನ್ನ ಕೇಳಬೇಕು. ಅದನ್ನು ನಾವು ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿ ಕೊಡ್ಬೋದು, ಇಲ್ಲಿ ಮೈಕ್ ಇಡಿಸ್ಬೋದು, ಕರ್ಕೊಬಂದು ನಾನು ನಿಲ್ಸೋಕ್ಕಾಗಲ್ಲ. ಅದು ಅವ್ರ ಇಂಟ್ರೆಸ್ಟಲ್ಲಿ ಬರಬೇಕಾಗತ್ತೆ. ಅವ್ರು ಬಂದು ಅವ್ರು ನೋಡಬೇಕು. ಯಾರು ಬಂದಿಲ್ಲ, ಯಾಕೆ ಬಂದಿಲ್ಲ ನಮಗೂ ರೀಸನ್ ಗೊತ್ತಿಲ್ಲ. ನಾವು ಫೋನ್ಗಳು ರಿಸೀವ್ ಮಾಡೋಕ್ಕೂ ಆಗ್ತಿಲ್ಲ ಇವಾಗ. ನಾನು ಟೀಮಲ್ಲಿ ಕೇಳಿದೆ, ಬಂದಿಲ್ಲ, ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಿದ್ರು. ಅದು ಅವ್ರುಗಳನ್ನ ಕೇಳಬೇಕಾಗತ್ತೆ, ನೀವು ಕೇಳಬೇಕು. ಸರ್, ಇತ್ತೀಚೆಗೆ ಚಿತ್ರಮಂದಿರ ತುಂಬಿದೆ ಅಂತ ಫೋಟೋ ಬಹಳ ಕಡಿಮೆ ಆಗಿದೆ. ಬಟ್ ಈ ಸಿನಿಮಾಗೆ ಸಾಕಷ್ಟು ಜನ ನಿರೀಕ್ಷೆ ಮಾಡಿದ್ರು. ಖಂಡಿತ ನಿರೀಕ್ಷೆ ಮಾಡಿರಲಿಲ್ಲ. ನಾವು ಆನೆಸ್ಟಾಗಿ ಎಫರ್ಟ್ ಹಾಕಿದ್ವಿ ಅಷ್ಟೇ. ನಾವಿಬ್ಬರು ಫಸ್ಟ್ ಡೇ ಡಿಸೈಡ್ ಆದಾಗ ಈ ಲೈನ್ನೇ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ನಾವು ತುಂಬ ನಂಬಿದ್ವಿ. ಆ ಲೈನ್ ಅದೇ ಥರ ಮಾಡಿದ್ವಿ ಕೂಡ. ಈ ನಮ್ಮಿಬ್ಬರ ಮಧ್ಯದಲ್ಲಿ ಯಾರೂ ಏನೂ ಮಾಡಲಿಲ್ಲ, ಒಂದು ಎಕ್ಸ್ಟ್ರಾ ಪ್ರೆಷರ್ ಹಾಕಲಿಲ್ಲ, ಏನೂ ಮಾಡಲಿಲ್ಲ. ಕರೆಕ್ಟಾಗಿ ನೋಡಿದ್ರೆ ನಾವು ನೆನ್ನೆಗೆ 1 ವರ್ಷ ಆಗಿತ್ತು ಸಿನಿಮಾ ಕರೆಕ್ಟಾಗಿ ಸ್ಟಾರ್ಟ್ ಮಾಡಿ. 1 ಇಯರಲ್ಲಿ ಸಿನಿಮಾ ರಿಲೀಸ್ ಹಂತಕ್ಕೆ ಬಂದು ಸಕ್ಸಸ್ಫುಲ್ ಆಗಿದ್ದೀವಿ. ಈಗ ಬೇರೆ ಬೇರೆ ಸೆಂಟ್ರ್ಗಳಲ್ಲಿ ಸಿನಿಮಾಗಳು ಹೇಗೆ ಹೋಗ್ತಿದೆ ಅನ್ನೋದೊಂದು ರಿಪೋರ್ಟ್ ತೊಗೋಬೇಕಾಗತ್ತೆ. ಸೊ ಆ ಕೆಲಸಗಳಲ್ಲಿ ಬ್ಯುಸಿ ಇದ್ದೀವಿ ನಾನು ಫಸ್ಟೇ ಹೇಳಿದ್ದೆ, ನೀವು ಎಲ್ಲ ಇಂಟರ್ವ್ಯೂಗಳಲ್ಲಿ ನೋಡ್ಬೇಕಾದ್ರೆ ನಾನು ಹೇಳಿದ್ದೆ, ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡೆಯುವಂಥ ಒಂದು ಸಿನಿಮಾ ಮಾಡಿದ್ದೀವಿ, ಜವಾಬ್ದಾರಿ ಜಾಸ್ತಿ ಇದೆ ನಮ್ಮ ಮೇಲೆ ಅಂತ. ಅದಕ್ಕೆ ನಾವು ತುಂಬ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದೀವಿ. ಸಿನಿಮಾ ನೋಡಿರೋರು ನೀವುಗಳು ನಮಗೆ ಒಂದಷ್ಟು ಒಳ್ಳೆ ರಿವ್ಯೂಗಳು ಕೊಡೋದ್ರಿಂದ ಖಂಡಿತವಾಗ್ಲೂ ಆನ್ಸರ್ ಸಿಕ್ಕಿದೆ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.